ತತ್ವಗಳನ್ನು ಆಧರಿಸಿ ಹೇಳಲಿಕ್ಕೆ ಹೊರಟಿದ್ದಾರೆ. ರಾಮತತ್ವ ಬೇರೆ, ಶಿವತತ್ವ ಬೇರೆ ಅಲ್ಲ, ಎರಡೂ ಒಂದೇ. ಶಿವಭಕ್ತರಾದರೂ ಕೂಡ ರಾಮನ ಭಕ್ತರೇ, ರಾಮಭಕ್ತರಾದರೂ ಕೂಡ ಶಿವಭಕ್ತರೇ ಎನ್ನುವಂತಹ ಒಂದು ಒಳ್ಳೆಯ ಸಂದೇಶ ಈ ಕಥಾನಕದ ಮೂಲಕವಾಗಿ ನಮಗೆ ದೊರಕತ್ತೆ. ಯಾವುದಾದ್ರೂ ಪೂರ್ವಜನ್ಮದ ಸುಕೃತ ದುಷ್ಕೃತ್ಯಗಳಿಂದಾಗಿ ಪಿತೃದೋಷಾದಿಗಳು ಬಂದಿದ್ದರೆ ಅತಿ ಬೇಗ ಆ ಪಿತೃದೋಷಾದಿಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಸುಯೋಗ ಉತ್ತರಾಷಾಢ ನಕ್ಷತ್ರಕ್ಕಿರುತ್ತೆ. ಅದೇ ರೀತಿಯಾಗಿ ಶ್ರವಣ ನಕ್ಷತ್ರಕ್ಕೆ ಅಭಿಮಾನ ದೇವತೆಯಾಗಿ ವಿಷ್ಣು ದೇವರಿರ್ತಾರೆ. ಅಂದರೆ ವೈಕುಂಠ ನಾರಾಯಣ, ಪುರುಷ ನಾರಾಯಣ ಅನ್ನೋದಾಗಿ ಹೆಬ್ಬೆರಳನ್ನು ನೋಡಿ ಆ ವ್ಯಕ್ತಿಯ ಬುದ್ಧಿವಂತಿಕೆಯನ್ನು ಕಂಡುಕೊಳ್ಳಬಹುದಂತೆ. ದೇಹದಲ್ಲಿರ್ತಕ್ಕಂಥ ಯಾವುದೇ ಮಚ್ಚೆಯೂ ಕೂಡ ಅವನ ಪೂರ್ವಜನ್ಮದ ಪಿತೃಶಾಪಾದಿಗಳನ್ನು